ನೂತನ ಸಚಿವರಿಗೆ ಇವತ್ತೇ ಖಾತೆ ಹಂಚಿಕೆ ಆಗುತ್ತಾ? ಸಂಜೆಯ ಒಳಗಡೆ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಆಗಬಹುದಾ ಅನ್ನುವಂಥ ಒಂದಿಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಖಾತೆ ಹಂಚಿಕೆ ಬಗ್ಗೆ ಸಿಎಂ ಡಿಕೆಶಿ ಮಹತ್ವದ ಸುಳಿವನ್ನು ಕೊಟ್ಟಿದ್ದಾರೆ. ಅಧಿವೇಶನದ ಒಳಗಡೆ ಖಾತೆ ಹಂಚಿಕೆ ಅಂತ ಸಿಎಂ ಡಿಕೆಶಿ ಹೇಳಿದ್ದಾರೆ. ಆಗಸ್ಟ್ 13ರಿಂದ ಶುರುವಾಗ್ತಿರ್ತಕ್ಕಂಥ ವಿಧಾನಸಭಾ ಅಧಿವೇಶನ, ಹೀಗಾಗಿ ಇವತ್ತು ಸಂಜೆಯೊಳಗಡೆ ಖಾತೆ ಹಂಚಿಕೆ ಪಕ್ಕಾ ಆಗುವಂಥ ಸಾಧ್ಯತೆಗಳು ಇರಬಹುದು, ಗೊತ್ತಿಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿ ನೂತನ ಸಚಿವರಿಗೆ ಖಾತೆ ಹಂಚಿಕೆ ವಿಚಾರ ಇದೀಗ ಮತ್ತಷ್ಟು ಕುತೂಹಲ ಮೂಡಿಸಿದೆ. ವಿಧಾನಸಭಾ ಅಧಿವೇಶನ ಆರಂಭಕ್ಕೂ ಮುನ್ನವೇ ಖಾತೆ ಹಂಚಿಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಮಹತ್ವದ ಸುಳಿವನ್ನು ನೀಡಿದ್ದಾರೆ. ಆಗಸ್ಟ್ 13ರಿಂದ ವಿಧಾನಸಭಾ ಅಧಿವೇಶನ ಆರಂಭ ಆಗುತ್ತೆ. ಹೀಗಾಗಿ ಅಧಿವೇಶನದ ಒಳಗಡೆ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಮಾಡತಕ್ಕಂಥ ಸಾಧ್ಯತೆ ಇದೆ ಅಂತ ಸಿಎಂ ಡಿಕೆಶಿ ಸೂಚನೆಯನ್ನ ನೀಡಿದ್ದಾರೆ. ಇದರಿಂದಲೇ ಇದೀಗ ಇವತ್ತೇ ಸಂಜೆ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಆಗತ್ತಾ ಹಾಗಾದ್ರೆ ಅನ್ನುವಂಥ ಒಂದಷ್ಟು ಕುತೂಹಲ ಹೆಚ್ಚಾಗಿದೆ. ಈಗಾಗಲೇ ಖಾತೆ ಹಂಚಿಕೆ ವಿಚಾರವಾಗಿ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಚರ್ಚೆ ನಡೆದಿದೆ. ಪ್ರಮುಖ ಖಾತೆಗಳು ಯಾರ ಪಾಲಾಗುತ್ತೆ ಅನ್ನುವಂಥ ಲೆಕ್ಕಾಚಾರ ಕೂಡ ಜೋರಾಗಿದೆ. ಒಂದು ಕಡೆ ನೂತನ ಸಚಿವರು ಖಾತೆಗಾಗಿ ಕಾಯ್ತಾ ಇದ್ದಾರೆ, ಮತ್ತೊಂದು ಕಡೆ ಅಧಿವೇಶನ ಆರಂಭಕ್ಕೆ ಕ್ಷಣಗಣನೆ ಶುರುವಾಗಿದೆ. ಹೀಗಾಗಿ ಅಧಿವೇಶನಕ್ಕೂ ಮುನ್ನ ಖಾತೆ ಹಂಚಿಕೆ ಪೂರ್ಣಗೊಳಿಸುವುದು ಸರ್ಕಾರದ ಮುಂದಿರತಕ್ಕಂಥ ಒಂದು ಪ್ರಮುಖ ಕೆಲಸ ಆಗಿದೆ. ಅಂದಹಾಗೆ ಇಂದೇ ಸಂಜೆ ಖಾತೆ ಹಂಚಿಕೆ ಫೈನಲ್ ಆಗುತ್ತಾ? ಯಾವ ಸಚಿವರಿಗೆ ಯಾವ ಖಾತೆ ಸಿಗಬಹುದು, ಪ್ರಮುಖ ಖಾತೆಗಳು ಯಾರ ಪಾಲಾಗತ್ತೆ ಅನ್ನುವಂಥ ಕುತೂಹಲಕ್ಕೆ ಇವತ್ತು ತೆರೆ ಬೀಳ್ತಕ್ಕಂಥ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ನೂತನ ಸಚಿವರಿಗೆ ಹಿಂದೆ ಖಾತೆ ಭಾಗ್ಯ ಸಿಗಬಹುದಾ ಅಥವಾ ಅಧಿವೇಶನದ ಒಳಗಡೆ ಖಾತೆ ಹಂಚಿಕೆ ಅಂತ ಈಗ ಏನು ಡಿಕೆಶಿ ಹೇಳಿದ್ದಾರೆ. ಆಗಸ್ಟ್ 13ರಿಂದ ಅಧಿವೇಶನ ಶುರುವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ಒಳಗಡೆ ಖಾತೆ ಹಂಚಿಕೆ ಪಕ್ಕ ಆಗಬಹುದಾ ಅನ್ನುವಂಥ ಒಂದು ಪ್ರಶ್ನೆ ಈಗ ರಾಜ್ಯ ರಾಜಕೀಯದಲ್ಲಿ ಭಾರಿ. ಇಷ್ಟೆಲ್ಲ ಸರ್ಕಸ್ಗಳ ನಡುವೆ ಈಗ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋದರು. ಕೆ ಸಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿದರು, ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದರು, ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿದರು. ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡೋದಕ್ಕೆ ಅವಕಾಶ ಸಿಗಲಿಲ್ಲ ಅನ್ನೋದು ಕೂಡ ಗೊತ್ತಾಯಿತು. ಅದಾದ ನಂತರ ವಾಪಸ್ಸಾದರು. ಈಗ ಎಲ್ಲವೂ ಅಂದುಕೊಂಡಂತೆ ಆದರೆ ಇವತ್ತು ಖಾತೆ ಹಂಚಿಕೆ ಆಗಬಹುದಾ? ಎಸ್, ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು. ಎಸ್ ಹನುಮಂತರಾಜು, ಈಗ ಏನು ಸಿಗ್ತಾ ಇದೆ ಅಪ್ಡೇಟ್ ಈ ಖಾತೆ ಹಂಚಿಕೆ ವಿಚಾರವಾಗಿ ಅಂತ? ಪ್ರಮೋದ್, ರಾಜ್ಯದಲ್ಲಿ ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ಇದಾದ ಬೆನ್ನಲ್ಲೇ ಈಗ ಏನು ಶಾಸಕರು ಕೂಡ ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಈ ಹಿನ್ನೆಲೆಯಲ್ಲಿ ನಿನ್ನೆ ಏನು ಡಿ ಕೆ ಶಿವಕುಮಾರ್ ಏನು ದೆಹಲಿ ಪ್ರವಾಸ ಕೈಗೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರ ಭೇಟಿಯನ್ನು ಮಾಡಿದ್ರು. ಜೊತೆಗೆ ಈಗಾಗಲೇ ಅಸಮಾಧಾನ ತಣಿಸುವಂಥ ಕಾರ್ಯಕ್ಕೂ ಡಿ ಕೆ ಶಿವಕುಮಾರ್ ಮುಂದಾಗಿದ್ರು. ಜೊತೆಗೆ ಈಗ ಇರ್ತಕ್ಕಂಥ ಏನು ಖಾತೆ ಹಂಚಿಕೆ ಬಗ್ಗೆ ಹೈಕಮಾಂಡ್ ಬಳಿ ಚರ್ಚೆ ಮಾಡಿದ್ದಾರೆ. ಜೊತೆಗೆ ಸಣ್ಣ ಪುಟ್ಟ ಬದಲಾವಣೆ ಆಗಬೇಕು, ಹಿರಿಯ ಶಾಸಕರು ಕೆಲವೊಂದಷ್ಟು ಶಾಸಕರು ಕೂಡ ಸ್ಥಾನಮಾನ ಕೊಡಬೇಕು ಅಂತೇಳಿ ನಿನ್ನೆ ಹೈಕಮಾಂಡ್ ಜೊತೆ ಮಾತನಾಡಿದ್ದಾರೆ. ಜೊತೆಗೆ ಎಲ್ಲ ಒಂದು ಕಡೆ ಈಗ ಏನು 13ನೇ ತಾರೀಕಿಂದ ಸೆಷನ್ ನಡೆಯೋದ್ರಿಂದ ಸೆಷನ್ ವೇಳೆ ಒಳಗಾಗಿ ನಾವೇನಾದರೂ ಸಣ್ಣ ಪುಟ್ಟ ಬದಲಾವಣೆ ಮಾಡಿದ್ರೆ ಎಲ್ಲ ಒಂದು ಕಡೆ ವಿಪಕ್ಷಗಳಿಗೆ ಆಹಾರ ಆಗ್ತೀವಿ ಅಂತ ಹೇಳಿ ಈಗ ಏನು ಮಾಡಿದ್ದಾರೆ. ಈಗಾಗಲೇ ಏನು ಇಂದು ಸಂಜೆ ಒಳಗಾಗಿ ಖಾತೆ ಹಂಚಿಕೆ ಮಾಡೋಣ, ಏನಾದರೂ ಸಣ್ಣ ಪುಟ್ಟ ಬದಲಾವಣೆ ಏನಾದರೂ ಇದ್ದರೆ ಅದನ್ನು ಏನು ಅಧಿವೇಶನದ ನಂತರದಲ್ಲಿ ನಾವು ಆ ಸಣ್ಣ ಪುಟ್ಟ ಬದಲಾವಣೆ ಮಾಡೋಣ ಅಂತೇಳಿ ಈಗಾಗಲೇ ಹೈಕಮಾಂಡ್ ಕೂಡ ನಿರ್ಧಾರ ಮಾಡಿದ್ದು. ಡಿ ಕೆ ಶಿವಕುಮಾರ್ಗೆ ಅದೇ ಮಾತನ್ನು ಹೇಳಿ ಕಳಿಸುವ ನಿಟ್ಟಿನಲ್ಲಿ ನಿನ್ನೆ ಏನು ನಡೆದಂತಹ ಒಂದು ಸಭೆಯಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಇದನ್ನೇ ಪುನರುಚ್ಚರಿಸಿದ್ದಾರೆ. ಎಲ್ಲೋ ಒಂದು ಕಡೆ ಇದು ನೋಡ್ತಾ ಹೋಗ್ತಿದ್ರೆ ಈಗಾಗಲೇ ಹೈಕಮಾಂಡ್ ಜೊತೆ ಏನು ಯಾರಿಗೆ ಯಾವ್ಯಾವ ಖಾತೆ ಕೊಡಬೇಕು ಅಂತೇಳಿ ಈಗಾಗಲೇ ನಿರ್ಧಾರ ಮಾಡಲಾಗಿದೆ. ಎಲ್ಲ ಒಂದು ಕಂಡಂತೆ ಆದರೆ ಇವತ್ತು ಸಂಜೆ ವೇಳೆಗೆ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಕಾರ್ಯ ಕೂಡ ನಡೆಯುತ್ತೆ. ಈಗ ಅಸಮಾಧಾನದಿಂದ ಇರ್ತಕ್ಕಂಥ ಶಾಸಕರಿಗೂ ಕೂಡ ಅವ್ರನ್ನ ತಣಿಸುವ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಹಾಗೂ ಬಿ ಕೆ ಹರಿಪ್ರಸಾದ್ ಸಾಕಷ್ಟು ಹರಸಾಹಸ ಪಟ್ಟಿದ್ದಾರೆ. ಈ ಎಲ್ಲ ಮಾಹಿತಿಯನ್ನು ಕೂಡ ಹೈಕಮಾಂಡ್ ಬಳಿ ನಿನ್ನೆ ಚರ್ಚೆ ಕೂಡ ಮಾಡಲಾಗಿದೆ. ಈ ಸೆಷನ್ ಏನಿದೆ, ಈ ಸೆಷನ್ ನಡೆದ ನಂತರದಲ್ಲಿ ಯಾರ್ಯಾರು ಅಸಮಾಧಾನಿತರಿದ್ದಾರೆ ಅವ್ರಿಗೆಲ್ಲವೂ ಕೂಡ ಒಂದು ಸೂಕ್ತ ಸ್ಥಾನ ಕೊಡೋ ನಿಟ್ಟಿನಲ್ಲಿ, ಜೊತೆಗೆ ಏನು ಎಂ ಕೃಷ್ಣಪ್ಪ ಅವರು ಕೂಡ ಈಗಾಗಲೇ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿರೋ ಹಿನ್ನೆಲೆಯಲ್ಲಿ ಕೊಂಚ ಬದಲಾವಣೆಯೊಂದಿಗೆ, ಜೊತೆಗೆ ಈಗಾಗಲೇ ಏನು ಸಚಿವ ಸಂಪುಟದಲ್ಲಿ ಮಹಿಳಾ ಪ್ರಾಧಾನ್ಯತೆ ಕೊಟ್ಟಿಲ್ಲ ಅನ್ನೋದು ಕೂಡ ಕೇಳಿ ಬರ್ತಿದೆ. ಈ ಹಿನ್ನೆಲೆಯಲ್ಲಿ ಉಳಿದಿರ್ತಕ್ಕಂಥ ಒಂದು ಸ್ಥಾನವನ್ನು ಕೂಡ ಮಹಿಳೆಯರಿಗೆ ಮೀಸಲಿಡೋಣ ಅನ್ನೋದು ಕೂಡ ನಿನ್ನೆ ಹೈಕಮಾಂಡ್ನಲ್ಲಿ ಚರ್ಚೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಯಾರಿಗೆ ಕೊಡಬೇಕು, ಮಹಿಳಾ ಕೂಟದಲ್ಲಿ ಗಾಯತ್ರಿ ಶಾಂತೇಗೌಡ ಅವರಿಗೆ ಕೊಡಬೇಕಾ ಅಥವಾ ಹೆಬ್ಬಾಳ್ಕರ್ಗೆ ಕೊಡಬೇಕಾ, ಯಾರಿಗೆ ಕೊಡಬೇಕು ಅನ್ನೋದು
ಈಗಾಗಲೇ ಇನ್ನೂ ಹೈಕಮಾಂಡ್ನಲ್ಲಿ ನಿರ್ಧಾರ ಆಗಿಲ್ಲ. ಒಂದು ವೇಳೆ ಏನಾದರೂ ಗಾಯತ್ರಿ ಶಾಂತೇಗೌಡ ಅವ್ರಿಗೆ ಕೊಟ್ಟದ್ದೇ ಆದಲ್ಲಿ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯ ಅವರ ವಿರೋಧಕ್ಕೂ ನಾವು ಗುರಿ ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಕಾದು ನೋಡುವ ತಂತ್ರಕ್ಕೆ ಹೈಕಮಾಂಡ್ ಮುಂದಾಗಿದೆ. ಎಲ್ಲ ಹೊಂದಿಕೊಂಡಂತೆ ಆದರೆ ಇಂದು ಸಂಜೆ ಒಳಗಾಗಿ ಖಾತೆ ಹಂಚಿಕೆ ಆಗುತ್ತೆ. ಸಣ್ಣ ಪುಟ್ಟ ಬದಲಾವಣೆ ಏನಿದ್ರು ಅಧಿವೇಶನದ ನಂತರ ಮಾಡೋಣ ಅಂತೇಳಿ ಈಗ ಹೈಕಮಾಂಡ್ ಕೂಡ ನಿರ್ಧಾರ ಮಾಡಿದೆ. ಜೊತೆಗೆ ಡಿ ಕೆ ಶಿವಕುಮಾರ್ ಕೂಡ ಅದನ್ನೇ ಈಗ ನಿನ್ನೆ ಮಾಧ್ಯಮದವರ ಮುಂದೆ ಪುನರುಚ್ಚರಿಸಿದ್ದಾರೆ. ಪ್ರಮೋದ್, ಅಂದ್ರೆ ಈಗ ಹೈಕಮಾಂಡ್ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆಯಾ ಅಥವಾ ಇನ್ನು ಕೊಡಬೇಕಾ ಹೇಗೆ ಅಂತ? ಈಗ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಿರ್ಧಾರ ಮಾಡಬೇಕು ಅಂತ ಹೇಳಿದ್ರು ಯಾವುದೋ ಒಂದು ನಿನ್ನೆ ಮಾತನಾಡಿದಂಥ ಸಂದರ್ಭದಲ್ಲಿ. ಏನು ಎಕ್ಸಾಕ್ಟ್ ನಡೆದಿದೆ ಅಂತ? ಎಸ್ ಪ್ರಮೋದ್, ನಿನ್ನೆ ನಡೆದಿರ್ತಕ್ಕಂಥ ಸಭೆಯಲ್ಲಿ ಹಲವಾರು ವಿಚಾರಗಳು ಚರ್ಚೆ ಆಗಿದೆ. ಪ್ರಮುಖವಾಗಿ ಈಗ ಎದ್ದಿರೋ ಏನು ಅಸಮಾಧಾನ ಏನಿದೆ, ಈ ಅಸಮಾಧಾನವನ್ನು ತಣಿಸಬೇಕು. ಈಗಾಗಲೇ ಇರ್ತಕ್ಕಂಥ ಹಿರಿಯ ಶಾಸಕರಿಗೆ ನಿಗಮ ಮಂಡಳಿ ಸ್ಥಾನ ಹಾಗೂ ಪಕ್ಷದಲ್ಲಿ ಅವರಿಗೆ ಸೂಕ್ತ ಸ್ಥಾನಮಾನ ಕೊಡಬೇಕು ಅನ್ನೋ ಭರವಸೆ ಕೂಡ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಅದನ್ನು ಕೂಡ ಈಗ ಚರ್ಚೆ ಮಾಡಲಾಗಿದೆ. ಅದಾದ ನಂತರದಲ್ಲಿ ಈಗಾಗಲೇ 2ನೇ ಹಂತದ ಚರ್ಚೆ ಏನಾಗಿದೆ ಅಂತಂದರೆ, ಈಗಾಗಲೇ ನೂತನ ಸಚಿವರಿಗೆ ಇನ್ನಷ್ಟು ವಿಳಂಬ ಮಾಡಿದ್ರೆ ಕಷ್ಟ ಆಗುತ್ತೆ. ಏನು ವಿಪಕ್ಷಗಳಿಗೂ ನಾವು ಆಹಾರ ಆಗ್ತೀವಿ. ಆ ಹಿನ್ನೆಲೆಯಲ್ಲಿ ಖಾತೆ ಹಂಚಿಕೆಯನ್ನು ಏನು ಅಧಿವೇಶನದ ಒಳಗಾಗಿ ಆದಷ್ಟು ಬೇಗ ಖಾತೆ ಹಂಚಿಕೆಯನ್ನ ಮಾಡೋಣ. ಅದಾದ ನಂತರದಲ್ಲಿ ಏನು ಸಣ್ಣ ಪುಟ್ಟ ಬದಲಾವಣೆಗಳೇನಿದೆ, ಏನು ಹಿರಿಯ ಶಾಸಕರೇನಿದ್ದಾರೆ ಜೊತೆಗೆ ಪಟ್ಟಿರೋದಕ್ಕಿಂತ ಶಾಸಕರಿಗೆ ಸಣ್ಣ ಪುಟ್ಟ ಬದಲಾವಣೆಯೊಂದಿಗೆ ಆ ಬದಲಾವಣೆಯನ್ನ ಅಧಿವೇಶನದ ನಂತರದಲ್ಲಿ ಮಾಡೋಣ, ಅಧಿವೇಶನ ಆದ್ಮೇಲೆ ಮಾಡೋಣ. ಒಂದು ವೇಳೆ ಈಗಲೇ ಮಾಡಿದ್ರೆ ಹೈಕಮಾಂಡ್ಗೂ ಮುಜುಗರ ಆಗುತ್ತೆ, ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೂ ಮುಜುಗರ ಆಗುತ್ತೆ. ಈಗಾಗಲೇ ಏನು ಪ್ರಮಾಣ ವಚನ ಸಂದರ್ಭದಲ್ಲೇ ಒಂದಷ್ಟು ಬದಲಾವಣೆ ಮಾಡಿ ಹೈಕಮಾಂಡ್ ಕೂಡ ಮುಜುಗರಕ್ಕೆ ಉಂಟಾಗಿತ್ತು. ಈ ಹಿನ್ನೆಲೆಯಲ್ಲಿ ಅಧಿವೇಶನದ ನಂತರದಲ್ಲಿ ನಾವು ಸಣ್ಣ ಪುಟ್ಟ ಬದಲಾವಣೆ ಮಾಡೋಣ ಅನ್ನೋದು ಹೈಕಮಾಂಡ್ನ ನಿರ್ಧಾರ. ಪ್ರಮೋದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.